ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚದ್ಮಿಷ್ಟವತ್ತೆ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಈ ತಿಂಗಳ ಒಂದು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋಣ. ನೋಡಿ, ಈ ಒಂದು ಮಿಥುನ ರಾಶಿಯವರಿಗೆ ಏನೇನು ಆಗುತ್ತೆ, ಏನೇನು ಸಮಸ್ಯೆಗಳಾಗುತ್ತೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ನಾನು ಹೇಳೋದಂಥ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊತು ಅಂತಂದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನಿಮಗೆ ಬಡವ ಇದ್ದವನು ಶ್ರೀಮಂತ ಆಗ್ಬಿಡ್ತಾನೆ, ಅನಾರೋಗ್ಯ ಇರೋಂಥ ವ್ಯಕ್ತಿ ಆರೋಗ್ಯವಂತ ಆಗ್ತಾನೆ, ಸಾಯುವಂಥ ವ್ಯಕ್ತಿ ಎದ್ದು ನಡ್ಕೊಂಡು ಓಡಾಡೋನು ಆರೋಗ್ಯವಂತ ಆಯುಷ್ಯವಂತ ಆಗ್ತಾ ಹೋಗ್ತಾನೆ. ಬಟ್ ನಾನು ಹೇಳೋವಂಥದ್ದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ, ನಾನು ಹೇಳುವಂಥ ಒಂದು ವಿಚಾರವನ್ನು ತಲೆ ಇಟ್ಕೋತು ಅಂತಂದರೆ ನಿಮ್ಮ ಬಾಳು ಬಂಗಾರ ಆಗುತ್ತೆ, ಅದೃಷ್ಟ ಬರುತ್ತೆ, ಲಕ್ ಬರುತ್ತೆ, ಮತ್ತು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರಾ. ಜೊತೆಗೆ ನೀವು ನಿಮ್ಮನ್ನು ಯಾರು ನಂಬಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ಯಶಸ್ವಿ ಆಗ್ತದೆ. ನೀವು ಉದ್ಧಾರ ಆಗೋದಿಲ್ಲ, ಅವ್ರನ್ನೂ ಕೂಡ ಉದ್ಧಾರ ಮಾಡೋ ಹಂಗೆ ಆಗ್ತಾ ಹೋಗುತ್ತೆ. ಅಂಥ ಒಂದು ಪವರ್ಫುಲ್ ಪರಿಹಾರವನ್ನು ಹೇಳ್ತೀನಿ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ಸಮಸ್ಯೆಗಳು ಮುಂದೆ ಹಳ್ಳ ಇದೆ, ಅಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಅದನ್ನು ಹೋಗಬೇಡಿ. ಹೋಯ್ತು ಅಂತಂದರೆ ಖಂಡಿತ ಬಿದ್ದೇ ಬೀಳ್ತೀರ. ಅದಕ್ಕೋಸ್ಕರ ಅದನ್ನು ಮುಂಚಿತವಾಗಿ ನಾನು ತಿಳಿಸ್ತೀನಿ. ಪರಿಹಾರಗಳು ಮಾಡ್ಕೊಳ್ಳಿ. ನಾನು ಹೇಳುವಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ಇಷ್ಟು ದಿನ ನಾನು ಬರೋಕ್ಕಾಗಿರಲಿಲ್ಲ ಇದರಲ್ಲಿ, ಇವಾಗ ಬಂದಿದ್ದೀನಿ. ನೋಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಅನುಕೂಲ ಆಗುತ್ತೆ, ಫುಲ್ಲು ಯೂಸ್ಫುಲ್ ಆಗುತ್ತೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಈ ಒಂದು ತಿಂಗಳ ಭವಿಷ್ಯ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತಂದರೆ ನೋಡಿ, ನಿಮ್ಮ ಮಾತು ಹೇಗಿದೆ ಅಂತಂದರೆ ರಾಹುಗೆ ಸಂಬಂಧಪಡುತ್ತೆ. ನಿಮ್ಮ ಮನಸ್ಸು ಒಳ್ಳೆಯದಿದೆ, ಆದರೆ ನಿಮ್ಮ ಮಾತು ರಾಹು. ಈ ರಾಹುವಿನ ಪ್ರಾಬ್ಲಮ್ ಆಗಿರೋದ್ರಿಂದ ನೀವು ಏನು ಮಾತಾಡೋದ್ರೂ ಕೂಡ ತಪ್ಪಾಗುತ್ತೆ ಗೊತ್ತಲ್ಲ. ಅದಕ್ಕೂ ಸ್ವಲ್ಪ ರಾಹು ಶಾಂತಿ ಮಾಡಿಸಿ, ಅದೆಲ್ಲ ಹುತ್ತದ ಹತ್ರ ಹೋಗಿ, ಅಥವಾ ಏನು ಹರಳಿ ಮರದ ಕೆಳಗಡೆ ಏನು ಒಂದು ಇದನ್ನು ಇಟ್ಟಿರ್ತಾರೆ ರಾಹುಗೆ ಹೋಗಿ, ಮತ್ತು ನವಗ್ರಹನ ಸುತ್ತೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಎಕ್ಕದ ಎಲೆಯನ್ನು ಮತ್ತು ಹರಳಿ ಎಲೆಯನ್ನು ಎರಡನ್ನೂ ಕೂಡ ಜೋಬಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಮಾತು ದೊಡ್ಡ ವಿಷ ಆಗಿ ಸರ್ಪದ ರೀತಿ ನಿಮ್ಮನ್ನೇ ಕಚ್ಚುತ್ತೆ. ಅದು ಬೇರೆಯವ್ರು ಕಚ್ಚೋದಲ್ಲ, ಬೇರೆಯವ್ರಿಗೆ ಏನೋ ಮಾತಾಡ್ತೀರ, ಅಲ್ಲಿಗೂ ನಾಲ್ಗೆಗೂ ಬಾಯಿಗೂ ಒಂದು ಜಗಳ ಆಗಿಬಿಡ್ತದೆ. ಏನೋ ಒಂದು ಜಗಳ ಅಂತ ಅಂದರೆ ನೋಡು, ಅಹಂಕಾರ ಬಂದ್ಬಿಡುತ್ತೆ ಹಲ್ಗೆ. ನೋಡು, ನಿನಗಿಂತ ನಾನು ಗಟ್ಟಿ, ಎಷ್ಟು ಗಟ್ಟಿಯಾಗಿದ್ದೀನಿ, ಏನಿಲ್ಲ, ಸುಮ್ಮನೆ ಒಂದೇ ಒಂದು ಸರಿ ಕಚ್ಚಿದ್ರೆ ಸಾಕು, ಅದು ನಿನಗೆ ರಕ್ತ ಬಂದ್ಬಿಡುತ್ತೆ, ನೀನು ಮುರಿದು ಬಿದ್ದೋಗ್ಬಿಡುತ್ತೆ ಅಂತ ಹಲ್ಲು ನಾಲ್ಗೆಗೆ ಹೇಳುತ್ತಂತೆ. ಅದಕ್ಕೆ ನಾಲ್ಗೆ ಹೇಳುತ್ತಂತೆ. ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀರ್ ವಸತೆ ಜಿವ್ಹಾಗ್ರೆ ಮಿತ್ರ ಬಂಧು ಅಹಂ ಜಿವ್ಹಾಗ್ರೆ ಬಂಧನಂ ಪ್ರಾಪ್ತಿ ಜಿವ್ಹಾಗ್ರೆ ಮರಣಂ ದೂರಂ. ಲಕ್ಷ್ಮಿ ಎಲ್ಲಿದ್ದಾಳೆ? ನಾಲ್ಗೆ ತುದಿಯಲ್ಲಿರ್ತಾಳೆ ಅಂತ. ಮಾತಿನಿಮ್ ನಡೆ ನುಡಿ, ಮಾತಿನಿಮ್ ಹಗೆ ಕಲೆಯು, ಮಾತಿನಿಮ್ ಸರ್ವಸಂಪದವು, ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ ಅಂದಂಗೆ. ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು, ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು ಅಂತಂದರೆ ಇಷ್ಟು ಖುಷಿಯಾಗಿರಬೇಕು ಅಂತಂದರೆ ಎದುರುಗಡೆ ಕೂತೀವಿ ಅಂತ ಮಾತಾಡೋಂಥವ್ರು ವಾವ್ ಸೂಪರ್, ನೀವು 1 ಅವರ್ 2 ಅವರ್ 3 ಅವರ್ 5 ಅವರ್ ಆದರೂ ಸುಮ್ಮನೆ ಕೈ ಕಟ್ಕೊಂಡು ಕೂತು ಆ ರೀತಿ ಮಾತಾಡಿರಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ವಾಕ್ಸಿದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಹಲ್ಲು ಹೇಳುತ್ತೆ ನಾನು ಕಚ್ಚಿದ್ರೆ ಸಾಕು ನಿಂದೆಲ್ಲ ಇದೆ. ಅದಕ್ಕೆ ಅಷ್ಟೊಂದು ಅಹಂಕಾರ ಪಡಬೇಡ. ನಾನು ಒಂದೇ ಒಂದು ಮಾತು ತಪ್ಪಾಡ್ತು ಅಂತಂದರೆ ಸಾಕು 32 ಹಲ್ಲುಗಳು ಕೂಡ ಆಚೆ ಬಂದ್ಬಿಡುತ್ತೆ ನಿನಗೆ ಅಂತ ಹೇಳುತ್ತೆ. ಹಾಗಾಗಿ ಮಾತು, ನೀವು ಒಂದೇ ಒಂದು ಆಡಿದ ಮಾತು ಎಷ್ಟು ತೊಂದರೆ ಆಗುತ್ತೆ ಅಂತಂದರೆ, ನೀವು ಏನಾದ್ರು ತಪ್ಪು ಮಾತಾಡೋದು 100 ಸರಿ ಯೋಚನೆ ಮಾಡೋ. ಆಫೀಸಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲ ಕೆಲಸ ಕಳ್ಕೊತೀರಾ ಗೊತ್ತಲ್ಲ. ಯಾರೋ ಕೋಪ ಬರ್ಸ್ತಾರೆ, ಆ ಕೋಪ ಬರ್ಸೋದಕ್ಕೆ ನೀವು ಇನ್ನೊಬ್ಬರನ್ನ ಈ ರೀತಿ ಮಾತಾಡೋಕ್ಕೆ ಹೋಗ್ಬಿಡಿ, ತಪ್ಪು ಮಾತಾಡೋದಕ್ಕೆ ಹೋಗಿ, ಬೈಯೋದಾಗಲಿ ಜಗಳ ಮಾಡೋದಕ್ಕೆ ಹೋಗ್ಬೇಡಿ. ಏನಾದರೂ ಕಾನ್ಫಿಡೆಂಟಾಗಿ ಮಾತಾಡಿ, ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮೇಲೆ ತಪ್ಪು ಇಲ್ಲದೆ ಸಲ್ತದನ್ನೆಲ್ಲ ಹೊರೆ ಹಾಕ್ತಾರೆ. ದೊಡ್ಡ ಕೆಲಸಗಳು ಬರುತ್ತೆ, ದೊಡ್ಡ ಜವಾಬ್ದಾರಿ ಬರುತ್ತೆ ಈ ತಿಂಗಳು ಮಿಥುನ ರಾಶಿಯವ್ರಿಗೆ. ಬಟ್ ಅದನ್ನೆಲ್ಲ ಎದುರ್ಸೋಕ್ಕಾಗದೆ ನೀವೇನೋ ಒಂದು ಬೈಯೋದು ಜಗಳ ಮಾಡೋದು ಮಾಡ್ಕೋತು ಅಂತಂದರೆ ಕೇಸ್ ಆಗುತ್ತೆ. ಅದಕ್ಕೋಸ್ಕರ ಯಾರನ್ನೂ ಕೂಡ ಬೈಯೋದಕ್ಕೆ ಹೋಗಬೇಡಿ, ಮೌನವಾಗಿದ್ದುಬಿಡಿ. ಆಮೇಲೆ ಮಾತಾಡ್ತೀನಿ, ನೀವು ಪೋಸ್ಟ್ಪೋನ್ ಮಾಡಿ. ಗೊತ್ತಾಯ್ತಲ್ಲ, ಒಂದೇ ಒಂದು ಮಾತು ಸಂಸಾರನ ಹಾಳು ಮಾಡುತ್ತೆ. ಒಂದೇ ಒಂದು ಮಾತು ಲೈಫ್ ಲಾಂಗು. ಅಮ್ಮ ಮಗಳು ಮಾತನ್ನು ಬಿಟ್ಬಿಟ್ಟಿದ್ದಾರೆ. ನಾನು ಹೇಳಿದೆ ನೋಡಮ್ಮ, ಈ ಟೈಮು ಇಂಥದ್ದು ರಾಶಿ ಇಂಥಗಳಿಗೆ ಅದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಿದೆ ಇಂಥ ಡೇಟಲ್ಲಿ. ಬಟ್ ಅಂಥ ಡೇಟಲ್ಲಿ ಜಗಳ ಆಯಿತು, ಏನೋ ಒಂದು ತಪ್ಪು ಮಾತಾಡೋ ಅಮ್ಮ ಮಗಳು 10 ವರ್ಷ ಆಯಿತು ಇದುವರೆಗೂ ಮಾತಾಡಿಸಿಲ್ಲ ಅಂತಲ್ಲ. ಮತ್ತು ಮಿಥುನ ರಾಶಿಯವರಿಗೆ ಯಾವ ಡೇಟು ತುಂಬ ಒಳ್ಳೆಯದು ಮತ್ತು ಯಾವ ಡೇಟಲ್ಲಿ ಏನು ಕೆಲಸ ಮಾಡಬಾರ್ದು ಅಂತಂದರೆ,
23 ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ 23 ಮತ್ತು 48ನ ಫಾಲೋ ಮಾಡಿ. ಅಂದರೆ 48 ಮತ್ತು 4848 ಈ ಥರ ನಂಬರ್ಸನ್ನು ಪ್ರತಿದಿನ 21 ಸರಿ ಬರೀರಿ. ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಸಾಕು. ಗೊತ್ತಾಯ್ತಲ್ಲ? 48ನ ಫಾಲೋ ಮಾಡಿ. ಇದು 23ನೇ ತಾರೀಕು ತುಂಬ ಡೇಂಜರ್ ಡೇಟು. ಮತ್ತು ಇನ್ನೊಂದು ಮೇಯ್ನು ವಿಚಾರ ಅಂತಂದರೆ 6ನೇ ತಾರೀಕು ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ. ಶುಕ್ರ ಹೌದು 6ನೇ ತಾರೀಕು ಮತ್ತು 15ನೇ ತಾರೀಕು ಯಾವುದೇ ರೀತಿಯ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ ಆಗುತ್ತೆ, ತೊಂದರೆ ಆಗ್ತಾ ಬರುತ್ತೆ. ಜೊತೆಗೆ ಇನ್ನೊಂದು ಕೋಪ ಏನು ಬರುತ್ತೆ ಅಂತಂದರೆ, ನಿಮ್ಮ ಬಾಸ್ನ ಎದುರಾಕೊಂಡು ನೀವೇನೋ ಕೆಲಸ ಮಾಡ್ತಾಯಿತ್ತು ಅಂತಂದರೆ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಒಂದು ಬಾಸ್ನ ಅವ್ರ ಹತ್ರ ಜಗಳ ಮಾಡೋಕ್ಕೆ ಹೊರಟೋಗ್ಬಿಡ್ತೀರ. ಆ ರೀತಿ ಒಂದು ಸಿಚುಯೇಷನ್ ನಡೆಯುತ್ತೆ. ಯಾಕೆ ಅಂತಂದರೆ, ನಾನು ಭಾಳಷ್ಟು ಜನ ಕೇಳುವ ಏನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ಅಂತ. ನೆಗೆಟಿವ್ ಆಗಿ ಹೇಳಿದ್ರೆ ತಿದ್ದುಕೊಳ್ಳೋಕ್ಕಾಗೋಂಥದ್ದು. ನೆಗೆಟಿವ್ ಅಲ್ಲ ಇದು, ಮುನ್ನೆಚ್ಚರಿಕೆ. ಸಿಗರೇಟ್ ಸೇಯಬೇಡಿ ಅಂತ ನೆಗೆಟಿವ್ ಆಗಿ ಹೇಳ್ಬಿಡ್ತೀರ ಅಂತಂದರೆ, ಜಗಳ ಆಡಬೇಡಿ ಅಂತ ನೀವು ನೆಗೆಟಿವ್ ಆಗಿ ಹೇಳ್ಬಿಡ್ತೀರ ಅಂತಂದರೆ, ನೆಗೆಟಿವ್ ಆಗಿ ಹೇಳಿದ್ರೇ ಜನಗಳು ತಿಳ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಬಿಡ್ಲಿ. ಗೊತ್ತಲ್ಲ? ಯಾವುದೇ ಕಾರಣಕ್ಕೂ ಈ ಬಾಸ್ಗೆ ನೀವು ಜಗಳ ಆಡಿ ದೊಡ್ಡ ಕೆಲಸ ಕಳ್ಕೊಳ್ಳೋಂಥ ಒಂದು ಚಾನ್ಸಸ್ಸು ಬರುತ್ತೆ. ಯಾವುದೇ ಕಾರಣಕ್ಕೆ ಕೆಲಸದ ವಿಚಾರದಲ್ಲಾಗಲಿ ಮತ್ತು ಜನಗಳ ಹತ್ರ ಆಗಲಿ ಮಾತೇ ಒಂದು ದೊಡ್ಡ ವಿಷ ಆಗ್ಬಿಟ್ಟಿದೆ. ಅದಲ್ಲ, ಅದು ಮೇಯ್ನಾಗಿ. ಜೊತೆಗೆ ಈ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ನಿಮಗೆ. ಈ ಎಕ್ಸ್ಟ್ರಾ ಇನ್ಕಮ್ ಹೆಂಗೆ ಬರುತ್ತೆ ಅಂತಂದರೆ, ನೀವು ಬೇಡ ಅಂತಂದರೂ ಕೂಡ ನಿಮಗೆ ಪ್ರಾಫಿಟ್ ಬರುತ್ತೆ. ನೀವೇನೋ ಮೊಬೈಲ್ ಅಂಗಡಿ ಇಟ್ಟಿದ್ರೆ 4 ಮೊಬೈಲ್ ಒಬ್ಬನೇ ಬಂದು ತೊಗೊಂಡೋಗ್ತಾರೆ, ಫ್ರೆಂಡ್ಸು ಕರ್ಕೊಂಡು ಬಂದು ತೊಗೊಂಡೋಗ್ಬಿಡ್ತಾರೆ. ಈ ರೀತಿ ಆಗ್ತಾ ಬರುತ್ತೆ. ಗೊತ್ತಲ್ಲ? ಇನ್ನೊಂದು ನಾನು ಹೇಳೋಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಗೊತ್ತಲ್ಲ? ಲಕ್ಸುರಿಯಾಗಿ ಖರ್ಚು ಬರುತ್ತೆ. ಆದರೆ ನೀವೊಂದು ಏನೋ ಒಂದು ಮದುವೆ ಬರುತ್ತೆ, ಒಡವೆ ಮಾಡಿಸ್ಬೇಕು, ಇದು ಮಾಡಬೇಕು, ಒಡವೆ ಕಳೆದೋಗೋಂಥ ಒಂದು ಪರಿಸ್ಥಿತಿ ಬರುತ್ತೆ. ಹುಷಾರಾಗಿ ಇಟ್ಕೊಳ್ಳಿ. ಗೊತ್ತಲ್ಲ? ತುಂಬ ಕೇರ್ಫುಲ್ ಆಗಿರಬೇಕು. ಒಂಚೂರು ತಪ್ಪು ಅಂತಾರೆ ಕದ್ದು ಬಿಡ್ತಾರೆ, ಎತ್ಕೊಬಿಡ್ತಾರೆ, ಅಥವಾ ಯಾಮಾರಿಸ್ಬಿಡ್ತಾರೆ, ಅಥವಾ ಕಳೆದೋಗ್ಬಿಡುತ್ತೆ, ಅಥವಾ ಬಿದೋಗ್ಬಿಡುತ್ತೆ, ಅಥವಾ ನೀವು ಹಾಕೊಂಡಿರ್ತಾರೆ ಬಿದೋಗೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದನ್ನು ನೀವು ನಂಗೆ ಫೋನ್ ಮಾಡಿ ಹೇಳ್ತೀರ ಗುರುಗಳೇ, ನೀವು ಹೇಳಿದ್ದು ಕರೆಕ್ಟ್ ಆಯಿತು, ನೀವು ಒಡವೆ ಹಾಳಾಗೋಯ್ತು, ನೀವು ಹೇಳಿದ್ದು ಕರೆಕ್ಟು ಅಂತ ನಮ್ಮ ಆಫೀಸಿಗೆ ಫೋನ್ ಬಂದಿದ್ದು. ನಾನು ಹೇಳಿದ್ದು 100%. ಯಾಕೆ ಅಂತಂದರೆ, ನಾನು ಕೆಲವೊಂದಾರು ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಪ್ರಿಡಿಕ್ಷನ್ ಮಾಡ್ತಾ ಹಂಗೆ ಆಗಿಬಿಡುತ್ತೆ. ಯಾಕಂದರೆ ಹೇಳಿದ್ನಲ್ಲ, ಮಾತಿನಿಮ್ ನಡೆ ನುಡಿ, ಮಾತಿನಿಮ್ ಹಾಗೆ, ಮಾತಿನಿಮ್ ಸರಸ ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ. ಒಬ್ರಿಗೆ ಇದೇ ಥರ ನೋಡಿ, ನಿಮ್ಮ ಈ ಒಂದು ತಿಂಗಳಲ್ಲಿ ನಿಮ್ಮ ಒಡವೆ ಕಳೆದೋಗ್ಬಿಡುತ್ತೆ ನೋಡಿ ಅಂತ. ಅದೇ ರೀತಿ ಬಂದು ಅದನ್ನು ಯಾವಾಗ ಹೇಳಿದೆ, 4 ತಿಂಗಳು 5 ತಿಂಗಳು ಮುಂಚಿತವಾಗಿ ಹೇಳಿದೆ, ಹುಷಾರಾಗಿ ಇಟ್ಕೊಳ್ಳಿ, ಒಡವೆ ಕಳೆದೋಗೋ ಚಾನ್ಸ್ ಇರುತ್ತೆ. ಬಿಡಿ ಗುರುಗಳನ್ನ ನಾನೆಲ್ಲ ಮನೇಲೇ ಇಟ್ಟಿರ್ತೀನಿ, ನಾನು ಹಾಕೊಂಡೇ ಹೋಗಲ್ಲ ಹೊರಗಡೆ, ಹಂಗೆ ಅಂದರು. ಭಾಳಷ್ಟು ಜನ ನಾನು ಹೇಳಿದ್ರೆ ನೆಗೆಟಿವ್ ಆಗಿ ತಗೋತಾರೆ. ಸೀರಿಯಸ್ ಆಗಿ ಪರಿಹಾರ ಮಾಡ್ಕೊಳ್ಳಿ ಅಂತಂದರೆ, ಯಾವ ಬಿಡಿ ಗುರುಗಳೇ ಆಮೇಲೆ ಮಾಡೋದು, ಒಂದು ಹೂ ಅಂತಾರೆ, ಆಮೇಲೆ ಮಾಡಲ್ಲ. ಆಮೇಲೆ ಕೇಳಿದ್ರೆ ಮಾಡಿದ್ರೆ ಅಂದರೆ ಇಲ್ಲ ಮಾಡ್ಕೊಳ್ಳೋ. ಸಿಂಪಲ್ ಪರಿಹಾರ. ಏನು ನಾನು ಹೇಳಿದ್ದೇನು ಗೊತ್ತಾ, ಒಂದು ಪಾಯಸ ನೈವೇದ್ಯಕ್ಕಿಡಿ ಇಂಥ ದಿನ ಅಂತ ಹೇಳಿದೆ ಅಂತಲ್ಲ, ಇಡಲಿಲ್ಲ ಅವರು. ಇಟ್ರಾ ಅಂತ ಕೇಳಿ, ತುಂಬ ಬೇಕಾದವ್ರು ಪರಿಚಯದವರು ಇಟ್ರಾನೆ, ಹೋಗಲಿ ಬಿಡು, ಆ ಪಾಯಸ ನೈವೇದ್ಯ ಇಟ್ಬಿಟ್ರೆ ಇವೆಲ್ಲ ಪರಿಹಾರ ಆಗ್ಬಿಡ್ತದೆ. ನೋಡಿ, ಸಣ್ಣ ಪುಟ್ಟದ್ದೇ ನೋಡಿ, ಒಂದೇ ಒಂದು ಇಮೇಲಲ್ಲಿ ಒಂದೇ ಒಂದು ಅಕ್ಷರ ತಪ್ಪಾಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದ್ದಾವೆ. ಅದಲ್ಲ, ಒಂದೇ ಒಂದು 0 ಮಿಸ್ ಆಯಿತು ಅಂದರೆ ಅದೆಷ್ಟೋ ಲಕ್ಷ ಕೋಟಿಗಳು ಮಿಸ್ ಆಗ್ತವೆ. ಅದೇ ರೀತಿ ಸಣ್ಣ ಪುಟ್ಟ ಪರಿಹಾರಕ್ಕೂ ಕೂಡ ನೀವು ತುಂಬ ಕಾಳಜಿ ವಹಿಸಬೇಕು. ಅದೆಲ್ಲ ನೀವು ಮೇಯ್ನಾಗಿ ಏನು ಅಂತಂದರೆ, ನಾನು ಹೇಳಿದೆ ಇಂಥ ಅದೇ ರೀತಿ ಒಂದು 4-5 ತಿಂಗಳಾದ್ಮೇಲೆ ಬಂದರು, ಗುರುಗಳೇ ಇದೇ ರೀತಿ ದೇವ್ರಿಗೆ ಒಡವೆ ಧರಿಸಿದ್ವಿ, ಕಳಸ ಇಟ್ಟಿದ್ವಿ, ವರಮಹಾಲಕ್ಷ್ಮಿ ದಿನ ಪೂಜೆ ಮಾಡಿದ್ವಿ, ನೆಕ್ಸ್ಟು ಒಂದು ಸರನೇ ಇಲ್ಲ ಗುರುಗಳೇ, ಸರ ದೇವ್ರ ಮೇಲೆ ಇರೋಂಥದ್ದು ಎರಡದು, ಒಂದು ಲಾಂಗ್ ಚೈನ್ ಇಲ್ಲ, 5 ಲಕ್ಷ ರೂಪಾಯಿ ಒಡವೆ ಗುರುಗಳೇ ಅಂತಂದು. 5 ಲಕ್ಷ ರೂಪಾಯಿ ಒಡವೆನಾ? ಯಾರು ಬಂದಿಲ್ಲ ಲಾಸ್ಟಲ್ಲಿ? ನಾದಿನಿ ಬಂದು, ನಾದಿನೆಲ್ಲ ಚೆನ್ನಾಗಿ ಕೇಳಿದ್ವಿ. ಅವಳೆಲ್ಲ ನಾನು ಮಂಜುನಾಥನ ಮೇಲೆ ಆಣೆ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ ಅಂತಂದ್ರೆ, ಆಮೇಲೆ ದೊಡ್ಡವ್ರು ಬಂದು ಶಾಂತಿ ಮಾಡೋದು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದರು. ಅಂತಲೂ ಎಲ್ಲ ಇದು ಮಾಡಿದ್ರು. ಆಮೇಲೆ ಸುಮ್ಮನೆ ಆಗ್ಬಿಟ್ರು, ರಿಲೇಷನ್ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆದರು. ಆಮೇಲೆ ನಾನು ಹೇಳಿದೆ, ಮತ್ತೆ ನನ್ನ ಹತ್ರ ಬಂದು ಈ ಥರ ಇವ್ರಿಗೆ ಏನು ಮಾಡಿದೆ, ಆಟೋಮೆಟಿಕ್ಕಾಗಿ ನಿಮ್ಗೆ ಸಿಗುತ್ತೆ, ಆದರೆ ನೀವು 5 ಲಕ್ಷ ರೂಪಾಯಿಗೆ 3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ನೀವು ಅಂತ ಅಂದೆ. ಅಂದರೆ 3 ಲಕ್ಷ ರೂಪಾಯಿ ಅಂತಂದರೆ ಅವ್ರೇನು ತಿಳ್ಕೊಂಡು, ಓಪೋ ಯಾವನ ಕಳ್ಳ ಕದ್ದುಬಿಟ್ಟಿದ್ದಾನೆ, ಅಥವಾ ನಾದಿನೇ ಕದ್ದುಬಿಟ್ಟಿದೆ, ಅಥವಾ ಎಲ್ಲೋ ಹೊರಗಡೆ ಇಟ್ಬಿಟ್ಟಿದ್ದಾರೆ ಏನು ಅಂತ ಅಂದ್ಕೊಂಡ್ರು. ನಾನು 3 ತಿಂಗಳು ಆಮೇಲೆ ವಾಪಸ್ ನಿಮ್ಮ ಕೈಗೆ ಬರುತ್ತೆ, ಬಟ್ 3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅಂತ. ಸರಿ, ಪೊಲೀಸ್ ಸ್ಟೇಷನ್ ಕೊಟ್ಟು ಅಂತಂದರೆ
ಅಂದರೆ 5 ಲಕ್ಷ ರೂಪಾಯಿ ಅವ್ರೇನು ಅಂದ್ಕೊಂಡ್ರು, ನಿಜವಾಗ್ಲೂ ನೆಕ್ಸ್ಟ್ 4-5 ತಿಂಗಳಂದು ಮತ್ತೆ ಬಂದು ಹೇಳಿದ್ರು, ಗುರುಗಳೇ ನೀವು ಹೇಳಿದ ತಕ್ಷಣ ನೀವು ಹೇಳಿದ್ದು ನಿಜ ಆಯಿತು, ಆ ಒಡವೆ ಕಳೆದೋಯ್ತು, ನೀವು ಹೇಳಿದ್ರು ಬರುತ್ತೆ 3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಹೆಂಗೆ ಅಂತಂದರೆ ಕಳ್ಳ ಕದ್ಬಿಟ್ಟಿರ್ತಾನೆ, ಎಲ್ಲ ಕರೆಕ್ಟ್ಬಿಟ್ಟಿದ್ದೀನಿ, 2 ಲಕ್ಷ ರೂಪಾಯಿ ಒಡವೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಆ್ಯಕ್ಚುಲಿ ಕದ್ದಿದ್ದು ಯಾರು ಅಂತಂದರೆ ಮಗನೇ. ಇದು ಯಾವುದೋ ಬೆಟ್ಟಿಂಗ್ ಅಂತ ಇಟ್ಕೊಂಡು, ಅದು ಯಾವುದೋ ಆ್ಯಪ್ ಇಟ್ಕೊಂಡು ಬೆಟ್ಟಿಂಗಲ್ಲಿ ಕ್ರಿಕೆಟ್ದು ಏನೋ ಬೆಟ್ಟಿಂಗ್ ಮಾಡಿಬಿಟ್ಟು ಎಲ್ಲ ಕದ್ಬಿಟ್ಟು ಒಡವೆ ಇಟ್ಬಿಟ್ಟಿದ್ದ. ಆಮೇಲೆ ಅದು ಹೆಂಗೋ ಗೊತ್ತಾಯಿತು, ಮಗಳಿಗೆ ಗೊತ್ತಾಗಿ ನನಗೆ ಹೇಳ್ದ. ಆವಾಗ ನಾನು ಬೈದುಗಿದ್ದೆಲ್ಲ ಕೇಳಿದಾಗ ಇಲ್ಲ ಈ ಥರ ಇಟ್ಬಿಟ್ಟಿದ್ದೆ ಅಂತ. ಆಮೇಲೆ ಹೋಗಿ ಅಡ ಇಟ್ಟಿರೋಂಥ ಜಾಗಕ್ಕೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬಂದ ಮೇಲೆ ಇವ್ರಿಗೆ ಸಿಕ್ತು, ಗುರುಗಳೇ ನೀವು ಹೇಳಿದ ಅಷ್ಟೇ ಕರೆಕ್ಟಾಗಾಯಿತು, ಇಂಥ ದಿನ ಆಗಿದೆ, ಇಂಥ ಈ ಟೈಮ್ ಇದಾಗಿದೆ ಅಂತ ಹೇಳಿದ್ದಕ್ಕೆ ಅದು ಹಂಗೆ ಆಯಿತು. 2-3 ಸರಿ ಬಂದಿದ್ದರು, 3 ಸರಿಯಲ್ಲೇ ಅವ್ರಿಗೆ ಇದಾಯಿತು. ಆಮೇಲೆ ಆ ಮಗನಿಗೆ ಜ್ಞಾನೋದಯ ಆಯಿತು, ನಾನು ಬುದ್ಧಿ ಹೇಳಿದೆ, ಈ ಥರ ಮಾಡೋಕ್ಕೆ ಹೋಗ್ಬೇಡಪ್ಪ, ಏನಕ್ಕೆ ಮಾಡ್ತೇವೆ, ಇದೆಲ್ಲ ಸುಳ್ಳು, ಬೆಟ್ಟಿಂಗ್ ಅಂತ ಮಾಡ್ತಾರೆ, ಎಲ್ಲ ಫುಲ್ಲು ದರಿದ್ರ, ಅದರಿಂದ ದರಿದ್ರ ಬರುತ್ತೆ ನಿನಗೆ. ಯಾಕಂದರೆ ಎಲ್ಲ ಬೆಟ್ಟಿಂಗ್ ಅಂತ ಅಂದ್ಬಿಟ್ಟು ದುಡ್ಡು ಬರುತ್ತೆ ಅಂತ ಆಸೆ ತೋರಿಸೋದು, ದುಡ್ಡು ಬರಲ್ಲ, ಏನೂ ಬರಲ್ಲ. ಎಲ್ಲರೂ ದುಡ್ಡು ಆನ್ಲೈನಲ್ಲಿ ಹಾಕ್ತಾರೆ, ಯಾರಿಗೂ ಬರಲ್ಲ, ಅದು ಸುಮ್ಮನೆ ದುಡ್ಡು ಹೋಗ್ತಾನೆ ಇರ್ತದೆ ಅಂತ ಹೇಳಿದ್ಮೇಲೆ ಇದಾಯಿತು. ಆಮೇಲೆ ಅವ್ರ ಮಗನಿಗೆ ಮದುವೆ ಆಯಿತು, ಚೆನ್ನಾಗಾಯ್ತು, ಇವಾಗ ಚೆನ್ನಾಗಿದ್ದಾರೆ. ಬಟ್ ಏನಂತಂದರೆ ಆ ಪರಿಹಾರ ಮಾಡ್ಕೊಳ್ಳಿ ಗುರುಗಳೇ, ನೀವು ಹೇಳಿದ್ದು ಒಂದೇ ಒಂದು ಪಾಯಸ ನೈವೇದ್ಯಕ್ಕೆ ಕೇಳಿ ಇಂಥ ದಿನ ಅಂತ ಹೇಳಿದ್ರಿ, ನಾನು ಅದನ್ನು ಇಡಲಿಲ್ಲ, ನನಗೆ ಇವಾಗಲೂ ಮನಸ್ಸಲ್ಲಿ ಕೊರಗೈತೆ ಅಂತ. ಸಣ್ಣ ಪುಟ್ಟ ಪರಿಹಾರ, ವೆರಿ 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 ಪರಿಹಾರ. ನಾನು ಎಂಥದ್ದು ಮಿನಿಸ್ಟ್ರುಗಳಿಗೆಲ್ಲ ಸಣ್ಣ ಪುಟ್ಟ ಕೇರ್ಲೆಸ್ ಮಾಡಿಬಿಟ್ಟು ಅಧಿಕಾರನೇ ಕಳ್ಕೊಬಿಟ್ಟಿದ್ದಾರೆ. ಅದೆಲ್ಲ MLAಗಳು 4 ಸರಿ ಗೆದ್ದವ್ರು ಅಂಥವ್ರು. ಅಂದರೆ ಅವ್ರು ಡೈರೆಕ್ಟಾಗಿ ಬರೋಲ್ಲ, ಇಂಡೈರೆಕ್ಟಾಗಿ ಬರುತ್ತೆ. ಅಂದರೆ ಅವ್ರ ಮನೆಯವ್ರಿಗೆ ಕಳಿಸ್ತಾರೆ, ಮನೆಯವ್ರಿಗೆ ಕಳಿಸ್ಬಿಟ್ಟು ಸಣ್ಣ ಪುಟ್ಟ ಪರಿಹಾರ ಮಾಡಿ, ಯಾಕೆ ನಾನು ಮಾಡಬೇಕು, ಇಲ್ಲ ನೀವೆಲ್ಲ ಅವರೇ ಮಾಡಬೇಕು ಅಂತಂದು ಮಾಡಲಿಲ್ಲ, ಕಳ್ಕೊಂಡವ್ರೆ. ಈಗ ಮನೇಲಿ ಕೂತವ್ರೆ, ಏನು ಮಾಡೋಣ, ಅದು ಅವರವರು ಇದು ಅಂದ್ಕೊಳ್ಳೋದು. ಯಾರು ಅಂತ ನಾವು ಹೆಸ್ರು ಹೇಳೋ ಅವಶ್ಯಕತೆ ಇಲ್ಲ, ಹೆಸ್ರು ಬೇಕಾಗಿಲ್ಲ, ಗೊತ್ತಲ್ಲ. ಆ ಥರ ಪಬ್ಲಿಸಿಟಿ ತೊಗೊಂಡು ನಾನೇನು ಮಾಡಲಿ, ಗೊತ್ತಲ್ಲ. ಲಕ್ಸುರಿಯಾಗಿ ಖರ್ಚು ಬರುತ್ತೆ, ಹುಷಾರಾಗಿ. ಮತ್ತು ರಿಲೇಷನ್ಶಿಪ್ಪಲ್ಲಿ ಒಂದು ತುಂಬ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಮತ್ತು ಹಳೆಯ ವ್ಯಕ್ತಿಗಳು ಮತ್ತೆ ಸಂಪರ್ಕಕ್ಕೆ ಬರ್ತಾರೆ, ಸಹಾಯ ಮಾಡ್ತಾರೆ, ನಿನಗೋಸ್ಕರ ನಾನು ಇದ್ದೀನಿ, ನೀನೇನಾದ್ರು ಮಾಡು ಅನ್ನೋ ಒಂದು ಕನೆಕ್ಷನ್ ಬರ್ತಾ ಹೋಗುತ್ತೆ. ಬಟ್ ಡಿಸಿಷನ್ ತೊಗೊಳ್ಳೋಂಥದ್ದು ತುಂಬ ಎಡುವಂಥ ಚಾನ್ಸಸ್ ಇರುತ್ತೆ. ನೀವು ಏನೇ ಒಂದು ದೊಡ್ಡ ಡಿಸಿಷನ್ ತೊಗೋತು ಅಂತಂದರೂ ಕೂಡ 100 ಸರಿ ಯೋಚನೆ ಮಾಡಿ, ಅದಲ್ಲ. ತಪ್ಪು ನಿರ್ಧಾರ ತೊಗೊಂಡು 6 ತಿಂಗಳು ಕಷ್ಟ ಅನುಭವಿಸೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಏನು ಮಾಡಬೇಕು, ಏನಿಲ್ಲ, ಒಂದು ಮೆಣಸಿನ್ಕಾಯಿ ತೊಗೊಳ್ಳಿ, ಮೆಣಸಿನ್ಕಾಯಿ ತೊಟ್ಟು ಮುರಿದ್ಬಿಟ್ಟು, ಎಷ್ಟು ಮೆಣಸಿನ್ಕಾಯಿ, 4 ಮೆಣಸಿನ್ಕಾಯಿ, ಅದಕ್ಕೆ ಬಿಳಿ ದಾರವನ್ನು ಕಟ್ಬಿಟ್ಟು ಕರ್ಪೂರ ಇದೆಯಲ್ಲ, ಆ ಕರ್ಪೂರನ ತೆಗೆದುಕೊಂಡೋಗಿ ಹೊರಗಡೆ, ಮನೆಯಿಂದ ಹೊರಗಡೆ ಒಂದು ಇದ್ರ ಮೇಲೆ, ಅದು ಒಂದು ಕಲ್ಲು ಮೇಲೆ 4 ಮೆಣಸಿನ್ಕಾಯಿ ಕಟ್ಟಿರ್ತೀರಲ್ಲ, ಅದನ್ನ ಇಟ್ಬಿಟ್ಟು ಒಂದು ಕರ್ಪೂರ ಹಾಕಿ ಚೆನ್ನಾಗಿ ದಾರ ಸುತ್ತಿ ನೀವೇನಂತ ಬೆಂಕಿ ಹಚ್ಬಿಟ್ಟು ಬಂದ್ಬಿಡಿ. ನಿಮ್ಮ ದೋಷ ಎಲ್ಲ ಪರಿಹಾರ ಆಗ್ತಾ ಬರುತ್ತೆ. ಯಾವ ದಿನ ಯಾವ ಟೈಮಲ್ಲಾದರೂ ಇದನ್ನು ಮಾಡ್ಬೋದು, ಗೊತ್ತಲ್ಲ. ಅದೊಂದು ಪ್ರಾರಂಭದಲ್ಲೇ ಮಾಡಿಬಿಡಿ, ನೀವು ತಿಂಗಳ ಪ್ರಾರಂಭದ ದಿನಗಳಲ್ಲೇ ಮಾಡಿಬಿಡಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಗೊತ್ತಲ್ಲ. ಜೊತೆಗೆ ನೋಡಿ, ಇದು ಇನ್ನೊಂದೇನು ಅಂತಂದರೆ, ಏಜ್ ಆಗಿರೋಂಥವ್ರಿಗೆ, ಅಂದರೆ ನಿಮ್ಮ ತಾಯಿಗೋ ನಿಮ್ಮ ತಂದೆಗೋ ನಿಮ್ಮಿಂದನೇ ಸಮಸ್ಯೆ ಆಗ್ತಾ ಬರುತ್ತೆ. ಹೇಗೆ ಅಂತಂದರೆ, ಬಾತ್ರೂಮ್ ಹತ್ರ ನೀರು ಚೆಲ್ಲಿರ್ತೀರ, ಇದು ನಿಜದಾಗಿರೋಂಥ ಘಟನೆ, ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಬಾತ್ರೂಮ್ ಹತ್ರ ನೀರು ಚೆಲ್ಲಿರ್ತೀರ, ಆ ಸೋಪ್ ಜಾರಿ ತಾಯಿಗೆ 60-65 ವರ್ಷ, ಮಗಳಿಗೆ ಒಂದು 30-35 ವರ್ಷ, ಜಾರಿ ಬಿದ್ದು ಸೊಂಟ ಮುರ್ಕೊಂಡು ಲೈಫ್ ಲಾಂಗು ಅನುಭವಿಸ್ತಾ ಇದ್ದಾರೆ. ನಾನು ಹೇಳಿದೆ ನೀರಿನಿಂದ ಗಂಡಾಂತರ ಇದೆ, ಗುರುಗಳ ನಾನು ಎಲ್ಲೂ ಹೋಗಲ್ಲ, ಕೇರ್ಲೆಸ್ಸು. ತುಂಬ ನನ್ನ ಜೊತೆ ಮಾತಾಡೋಂಥ ಎಲ್ಲ ನಮ್ಮ ಒಂದು ಏನಿರ್ತಾರೆ ಧ್ಯಾನಿಗಳಾಗಿರ್ಬೋದು, ಶಾಸ್ತ್ರ ಕೇಳಕ್ಕೆ ಬಂದವರು ನಮ್ಮ ಜನಗಳಾಗಿರ್ಬೋದು, ನಮ್ಮ ಗೌರವಿಸೋ ಜನಗಳು ಎಲ್ಲ ಪ್ರೀತಿ ತುಂಬ ಚೆನ್ನಾಗಿ ನನ್ನ ಹತ್ರ ಹೆಂಗೆ ಮಾತಾಡ್ತಾರೆ, ಫಸ್ಟು ಹೊಸ್ದಾಗಿ ಬಂದಿರ್ತಾರೆ, 10 ವರ್ಷದಿಂದ ಪರಿಚಯ ಇದ್ದಂಗೆ ಮಾತಾಡ್ತಾರೆ, ಹೆಂಗೆ ಫುಲ್ಲು ಕ್ಲೋಸ್ ಫ್ರೆಂಡ್ ಥರ ಮಾತಾಡ್ತಾರೆ. ಏನು ಗುರುಗಳ ಹಂಗೆ ಹಿಂಗೆ ತಮಾಷೆ ಮಾಡ್ತಾರೆ, ನಗ್ತಾರೆ, ಎಲ್ಲ ವಿಚಾರಗಳನ್ನು ತಿಳ್ಕೊತಾರೆ. ಅದಕ್ಕೆ ನಾವು ನೀರ ಹತ್ರ ಹೋಗೋದೇ ಇಲ್ಲ ಗುರುಗಳೇ, ನಾನೆಲ್ಲೂ ಹೋಗಲ್ಲ. ನೀವು ಹೇಳಿದ್ರಲ್ಲ, ನಾನೆಲ್ಲೂ ಹೋಗಲ್ಲ, ನೀರು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಈ ಥರ ವಂಡರ್ಲಾಗಲಿ ನಾನು ಎಲ್ಲೂ ಹೋಗೋದೇ ಇಲ್ಲ. ಆಯಿತು. ಆ್ಯಕ್ಚುಲಿ ಏನು ಅಂತಂದರೆ, ನಾನು ಹೇಳಿದೆ ನೋಡಿ, 5ನೇ ತಾರೀಕು ತುಂಬ ಪ್ರಾಬ್ಲಮ್ ಇದೆ, 5ನೇ ತಾರೀಕು ಯಾವುದೇ ಕಾರಣಕ್ಕೂ ನೀರಿನಿಂದ ತುಂಬ ಎಚ್ಚರಿಕೆ ಇರಲಿ.
ಈ ಅಮ್ಮ ಏನು ಮಾಡ್ಬಿಟ್ಟೈತೆ ಅಂತಂದರೆ ತಾಯಿ ಮಗಳು ಇಬ್ಬರೇ ಇರೋದು, ಗಂಡಂಗೆ ಡೈವರ್ಸ್ ಆಗೈತೆ, ಅಮ್ಮನ ನೋಡ್ಕೊಂಡಿದೆ, ಅಮ್ಮನೇ ದೇವರು ಅಂತ ಅಂದ್ಕೊಂಡೈತೆ. ಅಮ್ಮನಿಗೆ 60-65 ವರ್ಷ ಹೆಚ್ಚು ಕಡಿಮೆ ಅಷ್ಟು. ಏನು ಮಾಡಿಬಿಟ್ಟಿದೆ, ಬಾತ್ರೂಮಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದೆ. ಸ್ನಾನ ಮಾಡ್ಕೊಂಡು ಬಂದು ಈ ಬಟ್ಟೆನೆಲ್ಲ ತೊಗೊಂಡೋಗ್ಬೇಕಾರೆ ಅದೇ ನೀರು ಮನೆ ಏನು ಬಾತ್ರೂಮಿಂದ ಮುಂದೆ ಚೆಲ್ಲಿದೆ. ಇಮಿಡಿಯೇಟಾಗಿ ಹೋಗಿ ಬಟ್ಟೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಏನೋ ಬಂದ್ಬಿಟ್ಟು ಇಮಿಡಿಯೇಟಾಗಿ ಒರೆಸ್ಬೇಕು ತಾನೆ, ಬಿಟ್ಬಿಟ್ಟೈತೆ. ತಿಂಡಿ ಮಾಡೋಕ್ಕೆ ಹೊರಟ್ಬಿಟ್ಟೈತೆ. ಈ ಅಮ್ಮ ಏನು ಮಾಡ್ತು, ತಾಯಿ ಬಂದ್ಬಿಟ್ಟು, ತಾಯಿಗೆ ಗೊತ್ತಿಲ್ಲ ಪಾಪ ಚೆಲ್ಲಿರೋದು. ಈ ನೀರು ಅಂತಂದರೆ ಬರೀ ಮಾಮೂಲಿ ನೀರಲ್ಲ, ಸೋಪು ಗೀಪು ಎಲ್ಲ ಮಿಕ್ಸ್ ಆಗಿ ಜಾರ್ತದೆ. ಹೋಗಿ ಒಂದು ಕಾಲಿಡ್ತು, ಸರ್ರ ಅಂತ ಜಾರ್ತು, ಬಿತ್ತು, ಅಯ್ಯೋ ಅಂತ ಕಿರ್ಚ್ಕೋತು. ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಇದು ಮಾಡ್ತು ಅಂತಂದಾಗ, ಇಲ್ಲ ಬೋನ್ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ಬ್ಯಾಕ್ ಬೋನು, ಅದು ಆಗಲ್ಲ, ಏನೇನೋ ಆಪ್ರೇಷನ್ ಮಾಡೋದು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಪ್ರಯೋಜನವೇ ಆಗಿಲ್ಲ. ಕೊನೆಗೆ ಗುರುಗಳೇ ನೀವು ಹೇಳಿದ್ದು ಕರೆಕ್ಟ್ ಆಯ್ತಲ್ಲ ಗುರುಗಳೇ, ಒಂದೇ ಒಂದು ಸಿಂಪಲ್ಲು ಮಿಸ್ಟೇಕು. ನಾನು ಒಂದು ಸಣ್ಣ ಪುಟ್ಟ ಪರಿಹಾರ ಹೇಳಿದ್ದೆ, ನಾನು ಸಣ್ಣ ಪುಟ್ಟ ಪರಿಹಾರ. ನಾನೇನು ಒಂದು ದಾನ ಕೊಡಿ ಅಂತ ಹೇಳಿದ್ದೆ, ಅದೊಂದು ದಾನ ಕೊಡಿ, ಇನ್ನೊಂದೇನೋ ಒಂದು ಪರಿಹಾರ ಹೇಳಿದ್ದೆ, ಸಿಂಪಲ್ಲು ಮಾಡ್ಕೊಳ್ಳಿಲ್ಲ, ಗೊತ್ತಲ್ಲ. ಹೋಗ್ಲಿ ಆಯಿತು. ಆಮೇಲೆ ಏನು ಮಾಡೋದು, ಆಪ್ರೇಷನ್ ಮಾಡಬೇಕು ಅಂತಂದರೆ ಆಪ್ರೇಷನ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಇನ್ನೊಂದು ಡಾಕ್ಟರ್ ಇದೇನಕ್ಕೆ ಬೇಕಾಗೇ ಇಲ್ಲ, ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಮಾಡಿದ್ರು ಒಂದೇ ಬಿಟ್ಟರು ಒಂದು, ಯಾಕೆ ಸುಮ್ಮನೆ 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ರಿ ಅಂತ ಹೇಳಿ. ಅವಾಗ್ಲಾರು ಬಂದು ಕೇಳುವ, ಅಯ್ಯೋ ಗುರುಗಳೇ ನಿಮ್ಮದು ದೂರ, ಅಷ್ಟು ದೂರ, ನಿಮ್ಮ ನೋಡೋಕ್ಕೆ ಒಂದು ಗುರುದಕ್ಷಿಣೆ ಕಾಣಿಕೆ ಎಲ್ಲ ಕೊಡಬೇಕು, ಅದಕ್ಕೋಸ್ಕರ 5 ಲಕ್ಷ ರೂಪಾಯಿ ಕೆಳಗೆ ಐತೆ ದುಡ್ಡು. ಇಷ್ಟು ದೂರ ಅಮ್ಮನ ಕರ್ಕೊಂಡು ಹೋಗೋಕ್ಕೆ, ಆಂಬುಲೆನ್ಸಲ್ಲಿ ಕರ್ಕೊಂಡು ಬರೋಕ್ಕೆ, ಆಪ್ರೇಷನ್ ಮಾಡ್ಸೋಕ್ಕೆ, ಅದಕ್ಕೆಲ್ಲ ಐತೆ. ಇದಕ್ಕೆ ಮಾತ್ರ ಇಲ್ಲ. ನಮ್ಮ ಜನಗಳು ಏನು ಕೆಲವೊಂದಾರು ನಂಬಲ್ಲ ವಿಚಾರಗಳು. ಕೆಲವರು ತುಂಬ ನಂಬಿ ತುಂಬ ಉದ್ಧಾರ ಆಗಿರೋ ತುಂಬ ಜನ ಇದ್ದಾರೆ, ನಂಬದೇನೆ ಹಾಳಾಗಿರೋರು ತುಂಬ ಜನ ಇದ್ದಾರೆ, ಗೊತ್ತಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದನ್ನೆಲ್ಲ ಮಾಡ್ಕೊಳ್ಳಿ. ಜೊತೆಗೆ ನಿದ್ದೆಯ ಪ್ರಾಬ್ಲಮ್ ಬರುತ್ತೆ, ಗೊತ್ತಲ್ಲ, ನಿದ್ದೆ ಪ್ರಾಬ್ಲಮ್ ಬರುತ್ತೆ. ಒಳ್ಳೆ ಹಾಡನ್ನು ಕೇಳಿಕೊಂಡು ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಅಥವಾ ಒಂದು ಒಳ್ಳೆ ಸಂಗೀತವನ್ನು, ಲಾಲಿ ಸುವಾಲಿ ಅಂತ ಅಂದ್ಬಿಟ್ಟು ಒಂದು ಶಿವರಾಜ್ ಕುಮಾರ್ ಒಂದು ಅದ್ಭುತವಾದಂಥ ಒಂದು ಹಾಡು ಬರುತ್ತೆ, ಅದನ್ನು ಕೇಳ್ಕೊಂಡು ಅದರಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಪದಗಳು ಅಂತಂದರೆ, ನಿದ್ರೆ ದೇವಿ ಅಂತ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಿದ್ರೆನ ದೇವಿಗೆ ಹೋಲಿಸ್ತಾರೆ ಅದರಲ್ಲಿ. ಅದನ್ನು ಹಾಡು ಕೇಳ್ಬಿಟ್ಟು ನೀವು ಮಲ್ಕೊಳ್ಳಿ. ನಿಮ್ಮ ನಿದ್ದೆ ಬರಲಿಲ್ಲ ಅಂತಂದರೆ ಕೇಳಿ, ಎಂಥವ್ರಿಗಾರು ನಿದ್ದೆ ಬಂದ್ಬಿಡುತ್ತೆ. ನಿಮಗೆ ನಿದ್ದೆ ಬರಲಿಲ್ಲ ನನ್ನ ಹತ್ರ ಬನ್ನಿ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಷ್ಟೊಂದು ಜನ ತಗೊಂಡು ಎಲ್ಲ ಕಿಡ್ನಿ ಎಲ್ಲ ಹಾಳು ಮಾಡ್ಕೊಂಡಿದೆ, ನಮ್ಮ ಹತ್ರ ಬನ್ನಿ, ಒಳ್ಳೆ ನಿದ್ದೆ ಬರೋಂಗೆ. ನಾನು ಕೇಳೋಂಥ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಂಡು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿಬಿಡಿ, ತುಂಬ ಚೆನ್ನಾಗುತ್ತೆ, ಗೊತ್ತಲ್ಲ. ಈ ತಿಂಗಳಲ್ಲಿ ಏನು ಮೇಯ್ನ್ ಪ್ರಾಬ್ಲಮ್ಮು ಅಂತಂದರೆ, ಹೊಸ ಪ್ಲ್ಯಾನ್ ಮಾಡಬೇಕು ಅಂತ 1-10 ಸರಿ ಯೋಚನೆ ಮಾಡಿ, ತುಂಬ ಕೇರ್ ತೊಗೊಳ್ಳಿ. ಜೊತೆಗೆ ಈ ಫೈನಾನ್ಷಿಯಲ್ ಏನು ಅಂತಂದರೆ 50-50. ನೀವು 50,000 ಬಿಸ್ನೆಸ್ಗೆ 50,000 ಅಷ್ಟೇ ಬರೋದು, ಗೊತ್ತಲ್ಲ. ಈ 50,000 ಬರೋದು 5 ಕೋಟಿ ಬರೋಂಗೆ ನಾನು ಮಾಡ್ಕೊಡ್ತೀನಿ. ನಾನು ಹೇಳೋಂಥ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಂಡು ನಮ್ಮ ಕ್ಲಾಸ್ ಸಿಂಪಲ್ ಆಗಿರೋಂಥ ಕ್ಲಾಸ್ ಅಟೆಂಡ್ ಮಾಡಿ, ಗೊತ್ತಲ್ಲ. ಜೀವನದಲ್ಲಿ ಒಂದು ಸರಿ ನೀವು ಅಟೆಂಡ್ ಮಾಡಿ, ಜೀವನ ಪರ್ಯಂತ ನೀವು ಯಾವುದೇ ರೀತಿಯ ಕಷ್ಟ ಅನುಭವಿಸೋದಿಲ್ಲ. ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಅಷ್ಟಲಕ್ಷ್ಮಿ ಯಂತ್ರ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಯಾರ್ಯಾರು ಅವ್ರಿಗೆ ಲಕ್ಕು ಬರುತ್ತೆ, ಮತ್ತು ಅದೃಷ್ಟ ಬರುತ್ತೆ, ಮತ್ತು ಹಣ ಬರಹ ಚೇಂಜ್ ಆಗುತ್ತೆ. ತುಂಬ ಇದು ನಾನು ಇವಾಗಿಂದ ಮಾಡ್ತಿಲ್ಲ, 15 ವರ್ಷದಿಂದನೂ ನಾನು ಅಷ್ಟಲಕ್ಷ್ಮಿ ಅಂತ ನಾನು ಕೊಡ್ತಾ ಬರ್ತೀನಿ. ಅವ್ರ ಅವ್ರ ಮನೇಲಿ ಯಾವುದೇ ರೀತಿಯ ದರಿದ್ರ ಅನ್ನೋಂಥದ್ದೇ ಬರೋದಿಲ್ಲ. ಜ್ಯೇಷ್ಠಲಕ್ಷ್ಮಿ ದೂರ ಇರ್ತಾಳೆ, ಅಲ್ಲ ಅಷ್ಟಲಕ್ಷ್ಮಿ ಯಂತ್ರದಿಂದ ಒಂದು 10 ಮನೆ ದೂರ ಇರ್ತಾರೆ. ನೀವು ಇಟ್ಕೊಳ್ಳೋದ್ರಿಂದ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ ಆ ಅಷ್ಟಲಕ್ಷ್ಮಿ ಯಂತ್ರದಿಂದ. ಮತ್ತೆಲ್ಲ ಕರ್ಮ ಕಳೆದ್ರೆ ಮಾತ್ರ ತೊಗೊಳಕ್ಕಾಗೋದು. ಈ ಒಂದು ಅಷ್ಟಲಕ್ಷ್ಮಿ ಅಂತ ಒಂದು ಅದ್ಭುತ ಅಂದರೆ 8 ದಿಕ್ಕಿಂದನೂ ದುಡ್ಡು ಬರ್ತಾ ಹೋಗುತ್ತೆ. ನೀವು ಸಂಕಲ್ಪ ಮಾಡಿ, ನೀವು ದುಡಿದಿರಲಿ, ನಿಮ್ಗೆ ಹೆಂಗೋ ನಿಮ್ಮ ಬಾಡಿಗೆನೋ ರೆಂಟೋ ಅಥವಾ ಯಾರೋ ನಿಮಗೆ ದಾನನಾರು ಕೊಟ್ಟು ನಿಮಗೆ ಅನುಕೂಲ ಹಂಗೆ ಮಾಡುತ್ತೆ. ಹಂಗನ್ಬಿಟ್ಟು ನೀವು ದುಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ದುಡೀರಿ, ಕಾಯಕವೇ ಕೈಲಾಸ. ದುಡ್ಡು ಇಲ್ಲಿ ನಮ್ಮ ದೇಹದಲ್ಲೇ ಇರ್ತಾಳೆ ತಾಯಿ, ಗೊತ್ತಲ್ಲ. ನೀವು ಕಷ್ಟಪಟ್ಟು ನಿಮ್ಮ ಒಂದು ತೋಳ್ಬಳನೇ ಲಕ್ಷ್ಮಿ, ಗೊತ್ತಲ್ಲ. ನಿಮ್ಮ ಒಂದು ಬುದ್ಧಿಶಕ್ತಿನೇ ಒಂದು ಲಕ್ಷ್ಮಿ, ಗೊತ್ತಲ್ಲ. ಆ ರೀತಿ ಒಂದು ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ, ಅದೃಷ್ಟ ಬರುತ್ತೆ, ಲಕ್ ಬರುತ್ತೆ. ಅಷ್ಟಲಕ್ಷ್ಮಿ ಯಂತ್ರ, ಈ ಅಷ್ಟಲಕ್ಷ್ಮಿ ಯಂತ್ರದಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ಅಷ್ಟು ಪವರ್ಫುಲ್ ಇದೆ. ಜೊತೆಗೆ ನೀವು ಟೈಮು ಮತ್ತು ಎನರ್ಜಿಯನ್ನು ಈ ತಿಂಗಳು ವೇಸ್ಟ್ ಮಾಡ್ಕೋತೀರಾ,
ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಏನಂತ ಪಾಸಿಟಿವ್ ಆಗಿ ಇದಿರ್ತಾರೆ, ತುಂಬ ಖುಷಿಯಾಗಿರ್ತೀರ. ಮತ್ತು ಕುಟುಂಬದಲ್ಲಿ ಒಳ್ಳೆಯ ಬಾಂಡಿಂಗ್ ಇರುತ್ತೆ, ಮತ್ತು ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡ್ತೀರಾ. ಮತ್ತು ನೀವೇನಂತ ಮೆಂಟಲಿ ಕ್ಲಾರಿಟಿ ಅನ್ನೋದಿರುತ್ತೆ. ಬಟ್ ಏನಂತಂದರೆ ಸ್ವಲ್ಪ ನೀವೇನು ಮಾಡಬೇಕು ಅಂತಂದರೆ ಈ ಬಿಳಿ ಬಟ್ಟೆಯನ್ನು ನೀವು ಧರಿಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಫಸ್ಟ್ ಕ್ಲಾಸ್ ಆಗ್ತೀರಾ, ಚೆನ್ನಾಗಿ ಆಗ್ತೀರಾ, ತುಂಬ ಅನುಕೂಲ ಆಗ್ತಾ ಬರುತ್ತೆ. ಇನ್ನೊಂದು ಮೇಯ್ನಾಗಿ ಯಾವ ನಂಬರ್ನ ಫಾಲೋ ಮಾಡಬೇಕು ಅಂತ 4 ನಂಬರ್ನ ಫಾಲೋ ಮಾಡಿ. ಕೆಟ್ಟ ಡೇಟು ಮಿಥುನ ರಾಶಿಯವ್ರಿಗೆ ಯಾವುದು ಅಂತಂದರೆ ಮೇಯ್ನಾಗಿ 13 ಕೆಟ್ಟ ಡೇಟು. ಈ 13ನೇ ತಾರೀಕು ಯಾವುದೇ ಕಾರ್ಯಕ್ಕೂ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಏನೇ ಕೆಲಸ ಮಾಡಿದ್ರು ಕೂಡ ನೀವು ಮನೇಲೇ ಸೈಲೆಂಟಾಗಿ ಒಂದಿನ ರಜಾ ಹಾಕಿಟ್ಬಿಟ್ರೂ ಪರವಾಗಿಲ್ಲ. ಅವತ್ತು ಏನಾದ್ರು ಹೋಯ್ತು ಅಂತಂದರೆ ಅನಾಹುತ ಆಗುತ್ತೆ, ಶ್ರಮ ಆಗುತ್ತೆ, ತುಂಬ ಕೆಲಸ ಆಗುತ್ತೆ. ಅಪ್ಪಿತಪ್ಪಿ ನಾನು ಹೇಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಮರೀತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಆಂಜನೇಯ ಸ್ವಾಮಿನ ಶನಿಕಾರಕ ಶನಿ ಮಹಾತ್ಮ ದೇವಸ್ಥಾನಕ್ಕೆ ನೀವು ಹೋಗಿ, ಮತ್ತು ಶನಿದೇವರು ಓಂ ಶಂ ಶನಿಶ್ಚರಾಯ ನಮಃ ಅಂತ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ನಿಮಗೆ ಒಂದು ಅಂತ 108 ಸರಿ ಬರೀರಿ, ತುಂಬ ಚೆನ್ನಾಗುತ್ತೆ. ಮತ್ತು ಹಳದಿ ಪುಷ್ಪ ಸೂಪರ್. ಹಳದಿ ಪುಷ್ಪವನ್ನು ನೀವು ದೇವ್ರ ಮುಂದೆ ಇಟ್ಬಿಟ್ಟು ದೇವ್ರಿಗೆ ಹಾಕಿ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತು ಅಂತಂದರೆ ಲಕ್ ಚೇಂಜ್ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ, ತುಂಬ ಯಶಸ್ವಿ ಆಗುತ್ತೆ. ಜೊತೆಗೆ ಲಕ್ಷ್ಮಿ ಮನೆ ಒಳಗಡೆ ಬರುತ್ತಲ್ಲ, ಅಷ್ಟಲಕ್ಷ್ಮಿ ಅಂತ ಇಡೋದನ್ನು ಕೂಡ ಲಕ್ಷ್ಮಿ ಮನೆ ಒಳಗಡೆ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ. ಜೊತೆಗೆ ನಾನು ಹೇಳೋಂಥ ಸಣ್ಣ ಪುಟ್ಟ ಪರಿಹಾರ ಮಾಡೋದ್ರಿಂದ ದರಿದ್ರ ಅನ್ನೋಂಥದ್ದು ಹೋಗಿ ತುಂಬ ಲಕ್ಕು ಅನ್ನೋಂಥದ್ದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ವಿಚಾರ. ಮಿಥುನ ರಾಶಿಯವ್ರಿಗೆ ಇದೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು, ತುಂಬ ಇದಿರಬೇಕು. ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನಾನು ಹೇಳೋಂಥ ಪರಿಹಾರನ ಮಾಡ್ಕೊಬಿಡ್ತಂದರೆ ನಿಮ್ಮ ಬಾಳು ಬಂಗಾರ ಆಗುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ಇದನ್ನು ಕಾರ್ಯಕ್ರಮ ನೋಡ್ತಾ ಇರೋರು, ನಿಮ್ಮ ಅಮ್ಮ ಮಹಾಲಕ್ಷ್ಮಿ ಕಮೆಂಟ್ ಮಾಡಿ ಕಳಿಸಿ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ. ಈ ಕಾರ್ಯಕ್ರಮನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಆ ಮಹಾಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ